श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वन्दे भवग्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ. ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಪರಮಾತ್ಮ ಹಿಂದಿನ ಪದ್ಯಗಳಲ್ಲಿ ಅಸುರರು ಅವರು ನನ್ನ ಹತ್ರ ಬರೋದಿಲ್ಲ, ಯಾಕೆ, ಅವರ ಸ್ವಭಾವ ಹಾಗೆ ಹಾಗೆ ಅಂತ ಪರಮಾತ್ಮ ತಿಳಿಸಿ, ತದನಂತರ ಭಕ್ತರಲ್ಲಿ ಸಾತ್ವಿಕ ಜೀವರು ಅಂತ ಏನಿದ್ದಾರೆ ಅವರಲ್ಲೂ ಕೂಡ 4 ವಿಭಾಗ ಇದ್ದಾರೆ ಅಂತ ಹೇಳ್ತಾನೆ ಪರಮಾತ್ಮ. ಚತುರ್ವಿಧಾಹ ಭಜಂತೆ ಮಾ, 4 ವಿಧವಾದ ಜನರು, ಸಜ್ಜನರು ನನ್ನನ್ನ ಭಜನೆ ಮಾಡ್ತಾರೆ, ಸೇವೆ ಮಾಡ್ತಾರೆ. ಯಾರದು ಹಾಗೆಂದ್ರೆ ಆರ್ತಃ ಅಂದ್ರೆ ರೋಗಾದ್ಯುಪದ್ರುತಃ, ಯಾರಿಗೆ ರೋಗ ಬಂದಿರುತ್ತದೆ ಅವರು ನನ್ನನ್ನ ವಿಶೇಷವಾಗಿ ಪೂಜೆ ಮಾಡ್ತಾರೆ. ರೋಗ ವಾಸಿಯಾಯಿತು, ಅವರ ಭಕ್ತಿಯು ವಾಸಿಯಾಗಿರುತ್ತೆ. ಅಂದ್ರೆ ಏನು, ಭಕ್ತಿ ಮಾಡೋದಿಲ್ಲ ಅಂತ. ರೋಗ ಇದ್ದಾಗ ನನ್ನಲ್ಲಿ ಭಕ್ತಿ ಮಾಡ್ತಾರೆ. ಹಾಗೆ ಇದು ಮೊದಲನೇ ಕ್ಯಾಟಗರಿ. 2ನೇ ಕ್ಯಾಟಗರಿ ಯಾರು ಹಾಗೆಂದ್ರೆ ಜಿಜ್ಞಾಸುಹು, ಆತ್ಮಜ್ಞಾನ ಇಚ್ಛುಹು, ಆತ್ಮಜ್ಞಾನವನ್ನ ಶ್ರವಣ ಮನನ ಇತ್ಯಾದಿಗಳನ್ನ ಮಾಡತಕ್ಕವರು, ಅವರು 2ನೇ ಕ್ಯಾಟಗರಿ, ಜ್ಞಾನ ಬೇಕು ಅಂತ ಬರತಕ್ಕವರು ಜಿಜ್ಞಾಸುಹು. ಇನ್ನು ಅರ್ಥಾರ್ಥಿ ಹಾಗೆ ಅಂತ 3ನೇ ಕ್ಯಾಟಗರಿ, ಅವ್ರು ಯಾರು, ಧನೇಚ್ಛಾವ ಅಂತ ಬರೀತಾರೆ, ಹಣ ಬೇಕು ಅಂತ ಬರುವವರು. ಮೊದಲನೆಯವರು ರೋಗ ರುಜನ ಇದ್ದವರು, ರೋಗ ಪರಿಹಾರ ಆಗಬೇಕು ಅಂತ. ನೀವು ನೋಡಿ ಮಠದಲ್ಲಿ ನೋಡಿ, ಇಂಥವ್ರೆಲ್ಲ ಸಿಗ್ತಾರೆ ಈ ಕ್ಯಾಟಗರಿ ಅವರೆಲ್ಲ. ರೋಗಿಷ್ಠರು ಬರ್ತಾರೆ. ಇನ್ನು ಆತ್ಮಜ್ಞಾನ ಇಚ್ಛು, ಆತ್ಮಜ್ಞಾನ ಪಡಿಬೇಕು, ನಾನು ಯಾರು ಅಂತ ತಿಳ್ಕೋಬೇಕು, ನನ್ನ ಗತಿ ಏನು ತಿಳ್ಕೋಬೇಕು ಅಂತ ಬರ್ತಾರೆ. ಇನ್ನು ಅರ್ಥಾರ್ಥಿ, ಹಣ ಬೇಕು ಅಂತ ಬರೋರು 3ನೇ ಕ್ಯಾಟಗರಿ. ಜ್ಞಾನಿ, ಆತ್ಮತತ್ವವಿತ್ 2ನೇ ಕ್ಯಾಟಗರಿ, ಆತ್ಮತತ್ವವನ್ನ ಪಡೀಬೇಕು ಅಂತ ಬಂದವರು. 4ನೇ ಕ್ಯಾಟಗರಿ ಆತ್ಮತತ್ವವನ್ನ ಪಡೆದವರು, ಅವರು ಬರ್ತಾರೆ. ಹಾಗೆ ಈ ರೀತಿಯಾಗಿ 4 ವಿಧವಾದ ಜನರು ನನ್ನ ಸೇವೆ ಮಾಡ್ತಾರೆ ಅಂತ ಪರಮಾತ್ಮ ಸಜ್ಜನರ ಬಗ್ಗೆ ಹೇಳಿರುವ ವಿಚಾರ ಇದೆ. ಈ 4ರಲ್ಲಿ ಯಾರು ಶ್ರೇಷ್ಠರು ಅದನ್ನು ಕೂಡ ಪರಮಾತ್ಮ ಹೇಳ್ತಾನೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಸಚ ಮಮ ಪ್ರಿಯ. ನಿತ್ಯಯುಕ್ತ, ಇಲ್ಲಿ ಈ 4 ಕ್ಯಾಟಗರಿಯಲ್ಲಿ ತೇಷಾಂ ಜ್ಞಾನಿ, ಈ 4 ಕ್ಯಾಟಗರಿಯಲ್ಲಿ ಜ್ಞಾನಿ ಅಂತ 4ನೇ ಕ್ಯಾಟಗರಿ ಏನ್ ಹೇಳಿದ್ರು, ಪರತತ್ವವನ್ನ ಬಲ್ಲವ, ಪರತತ್ವವನ್ನ ತಿಳಿಬೇಕು ಅಂತ ಇಚ್ಛೆ ಪಟ್ಟವ 2ನೇ ಕ್ಯಾಟಗರಿ, ಪರತತ್ವವನ್ನ ಬಲ್ಲವ 4ನೇ ಕ್ಯಾಟಗರಿ ಅಂತ ನೋಡಿದ್ದೀವಿ. ಆ 4ನೇ ಕ್ಯಾಟಗರಿ ಅವ ಜ್ಞಾನಿ, ಅವನು ಈ 4ರಲ್ಲಿ ವಿಶಿಷ್ಟನಾದವ, ಶ್ರೇಷ್ಠನಾದವ. ಯಾಕೆ, ಸದಾ ಭಗವತ್ ಸಮಾಧಿಮಾನ್, ಅವನು ಹೇಗಿರ್ತಾನೆ, ಆತ್ಮಜ್ಞಾನ ಪಡೆದವರು ಹೇಗಿರ್ತಾರೆ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿರ್ತಾರೆ. ಪರಮಾತ್ಮನ ಬಿಟ್ಟು ಬೇರೆ ಕಡೆ ಮನಸ್ಸಿರೋದಿಲ್ಲ. ನೋಡಿ 2ನೇ ಕ್ಯಾಟಗರಿ ಏನು, ಆತ್ಮಜ್ಞಾನ ಪಡೀಬೇಕು ಅಂತ ಇಚ್ಛೆ ನಮಗೆ ನಿಮಗೆ ಎಲ್ಲ ಇದೆ, ಆದರೆ ಪ್ರವಚನ ಮುಗೀತು, ದೇವರ ವಿಚಾರವೂ ಮುಗೀತು, ನೆಕ್ಸ್ಟ್ ಮಾರನೇ ದಿವಸ ಅಂತ ಕೆಲವರು ಹಾಗಿರ್ತಾರೆ. ಕೆಲವರು ಸತತವಾಗಿ ಚಿಂತನೆ ಮಾಡುವವರು ಇರ್ತಾರೆ. ಆದರೆ 2ನೇ ಕ್ಯಾಟಗರಿ ಸಾಮಾನ್ಯ ಹಾಗೆ, ಪ್ರವಚನ ಮಾಡುವಾಗ, ಕೇಳುವಾಗ, ಪಾಠ ಓದುವಾಗ, ದೇವ್ರ ಪೂಜೆ ಮಾಡುವಾಗ, ಸಂಧ್ಯಾ ಕಾಲದಲ್ಲಿ ದೇವರ ಸ್ಮರಣೆ ಸ್ವಲ್ಪ ಮಾಡ್ತಾರೆ, ಬಿಟ್ಟು ಹೋಗ್ತದೆ ಅಷ್ಟೇ, ಮರ್ತು ಬಿಡ್ತೀವಿ ದೇವರನ್ನು. ಆದ್ರೆ 4ನೇ ಕ್ಯಾಟಗರಿ ಅವರು ಹಾಗಿಲ್ಲ, ಸದಾ ಭಗವತ್ ಸಮಾಧಿಮಾನ್, ಪರಮಾತ್ಮನಲ್ಲಿ ಮನಸ್ಸಿಟ್ಟವರು. ಏಕಸ್ಮಿನ್ ಮಯ್ಯೇವ ಪ್ರಾಧಾನ್ಯೇನ ಭಕ್ತಿ, ಏಕಭಕ್ತಿ ಅಂತ ಬರೀತಾರೆ. ನನ್ನಲ್ಲೇ ಸ್ಪೆಷಲ್ ಆದ ಒಂದು ಪ್ರೀತಿ ಅವರು ಮಾಡ್ತಾರೆ. ಚಂದ ಇದು ನೋಡಿ, ಪ್ರಾಧಾನ್ಯೇನ ಅಂತ ಬರೀತಾರೆ ರಾಯರು. ಮಯ್ಯೇವ ಪ್ರಾಧಾನ್ಯನ, ಪರಮಾತ್ಮನಲ್ಲೇ ಪ್ರಾಧಾನ್ಯವಾಗಿ ಹೈ ಇಂಪಾರ್ಟೆನ್ಸ್ ಪ್ರೀತಿಯನ್ನ ಅವರು ದೇವರಿಗೆ ಕೊಡೋರು. ಮತ್ತೆ ಯಾರಿಗೆ ಕೊಡೋದಿಲ್ಲ, ಹೆಂಡತಿ ಮಕ್ಕಳು ಅಥವಾ ಪತಿ ಮಕ್ಕಳು, ಅವರಿಗೆ ನೆಕ್ಸ್ಟ್ ಲೆವೆಲ್. ಅವರಲ್ಲಿ ಪ್ರೀತಿ ಇಲ್ಲ ಅಂತ ಅಲ್ಲ, ಅವರಲ್ಲೂ ಪ್ರೀತಿ ಇದೆ,
ಆದರೆ ದೇವರಲ್ಲಿ ಎಷ್ಟು ಪ್ರೀತಿ ಮಾಡ್ತಾರೆ ಅಷ್ಟು ಪ್ರೀತಿ ಬೇರೆಯವರಲ್ಲಿ ಮಾಡೋದಿಲ್ಲ. ಗ್ರೇಡೇಷನ್, ತಾರತಮ್ಯ ಅಲ್ಲೂ ಇದೆ. ಮಯ್ಯೇವ ಏಕಭಕ್ತಿ ವಿಶಿಷ್ಯತೆ. ಅದರಿಂದ ಈ ನಾಲ್ಕರಲ್ಲಿ ಈ ಕಾರಣಗಳಿಂದ, ನನ್ನಲ್ಲೇ ಮನಸ್ಸಿಟ್ಟದ್ದರಿಂದ, ನನ್ನಲ್ಲೇ ಅತಿಯಾದ ಒಂದು ಭಕ್ತಿಯನ್ನ ಮಾಡುವುದರಿಂದ, 4 ಕ್ಯಾಟಗರಿಯಲ್ಲಿ ಈ ಜ್ಞಾನಿಯಾದವ ವಿಶಿಷ್ಟನಾಗಿ ಇರ್ತಾನೆ. ಹಾಗೆ ಮಮ ಅತಿ ಪ್ರಿಯತ್ವ, ಆ ರೀತಿಯಾದ ಭಕ್ತ ಇದ್ದಾನಲ್ಲ, ನನಗೂ ಅವನನ್ನು ಕಂಡ್ರೆ ಇಷ್ಟ. ನೋಡಿ ದೇವರು ಹೇಳುವ ಮಾತು, ಪ್ರಿಯೋ ಹಿ ಜ್ಞಾನಿನಃ ಅತ್ಯರ್ಥಂ. ನನಗೆ ತುಂಬಾ ಪ್ರಿಯ. ಅಹಂ ಸಚ ಮಮ ಪ್ರಿಯ. ಜ್ಞಾನಿಗಳಿಗೆ ನಾನು ಅಂದ್ರೆ ಭಾರಿ ಇಷ್ಟ. ನಾನು ಅಂದ್ರೆ ಭಾರಿ ಇಷ್ಟ, ನನಗೂ ಕೂಡ ಅವರು ಅಂದ್ರೆ ಭಾರಿ ಇಷ್ಟ. ನೋಡಿ, ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಇದು ಮ್ಯೂಚುವಲ್ ಅಫೆಕ್ಷನ್. ಇದು ದೇವರು ತೋರಿಸೋದು ಕರುಣೆ. ಆ ದೇವರು ತೋರಿಸುವ ಪ್ರೀತಿಯನ್ನು ಏನಂತ ಕರಿತೀವಿ? ಕರುಣೆ ಎಂದು ಕರಿತೀವಿ, ದಯೆ ಎಂದು ಕರಿತೀವಿ. ಇನ್ನು ಭಕ್ತರು ದೇವರಲ್ಲಿ ಮಾಡುವ ಪ್ರೀತಿಯನ್ನ ಭಕ್ತಿ ಅಂತ ಕರಿತೀವಿ. ನೋಡಿ, ಭಕ್ತಿ, ದಯೆ. ದೇವರು ನಮ್ಮ ಮೇಲೆ ತೋರಿಸೋದು ದಯೆ, ನಾವು ದೇವರಲ್ಲಿ ಮಾಡೋದು ಭಕ್ತಿ. ಯದ್ಯಪಿ ಎರಡು ಕೂಡ ಏನು? ಸ್ನೇಹವೇ, ಒಂದು ಪ್ರೀತಿನೇ ಅಷ್ಟೇ, ಸ್ನೇಹ. ಆದ್ರೆ ದೊಡ್ಡವರು ಮಾಡಿದರೆ ಅದು ದಯೆ ಅಂತ ಹೇಳ್ತೀವಿ, ಚಿಕ್ಕವರು ಮಾಡಿದಾಗ ಅದನ್ನು ಭಕ್ತಿ ಅಂತ ಕರಿತೀವಿ. ಅಷ್ಟು ವ್ಯತ್ಯಾಸ ಇದೆ. ಅದರಿಂದ ಯಾವ ಕಾರಣದಿಂದ ಜ್ಞಾನಿ ನನ್ನನ್ನು ತುಂಬಾ ಇಷ್ಟಪಡ್ತಾನೆ? ಯಾಕೆ ನನ್ನಲ್ಲಿ ಆ ತರ ಗುಣಗಳಿದೆ, ಆ ಗುಣಗಳಿಗೆ ನನ್ನ ಮಹಿಮೆ ಆಗಿದೆ. ಅದನ್ನ ನೋಡಿ ಬೆರಗಾಗಿ ನನ್ನ ಮೇಲೆ ಅಷ್ಟು ಭಕ್ತಿ ಮಾಡ್ತಾನೆ. ನಾನು ಮಾಡಿದ ಉಪಕಾರಗಳು ಅಷ್ಟಿದೆ, ಅದನ್ನ ನೋಡಿ ಅವನು ಆ ತರ ಬೆರಗಾಗಿ ನನ್ನನ್ನೇ ಸ್ಮರಿಸಿಕೊಂಡು ಪ್ರೀತಿ ಮಾಡ್ತಾನೆ. ಇನ್ನು ನಾನು ಕೂಡ ಅವನನ್ನ ಕೈ ಬಿಡೋದಿಲ್ಲ ಎಂದಿಗೂ, ಅವನ ಅನುಗ್ರಹವನ್ನ ಮಾಡೇ ಮಾಡ್ತೀನಿ. ಹರಿಕಥಾಂಸಾರದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಇದು ನಮಗೆ ಅರ್ಥ ಆಗಬೇಕು ಅಂದ್ರೆ ಆ ಗುರುಗಳ ಪದ್ಯ ನೆನಪಿಸ್ಕೋಬೇಕು. ಒಂದು ತಾಯಿ ಇದ್ದಾಳೆ, ಮಗನನ್ನ ಪರೀಕ್ಷೆ ಮಾಡ್ತಾಳೆ. ಮಗನನ್ನ ಬಿಟ್ಟು ತಾವು ಕತ್ತಲೆಯಾದ ಒಂದು ರೂಮಲ್ಲಿ ಬಚ್ಚಿಟ್ಟುಕೊಳ್ತಾಳೆ. ಮಗು ಮುಂದೆ ಬೇಕಾದ ಆಟ ಸಾಮಾನು, ಚಾಕ್ಲೇಟ್ ಎಲ್ಲ ಕೊಡ್ತಾಳೆ. ಬೇರೆಯವರು ಬಂದು ಕೊಡ್ತಾರೆ. ಆ ಮಗು ಯಾವುದು ಬೇಡ ಅಂತ ಹೇಳ್ತದೆ. ಯದ್ಯಪಿ ಚಾಕ್ಲೇಟ್, ಗೊಂಬೆ ಎಲ್ಲ ಇಷ್ಟ ಅದಕ್ಕೆ. ಚಾಕ್ಲೇಟು ಬೇಕು, ಗೊಂಬೆ ಬೇಕು, ಅದು ಯಾವುದು ಬೇಡ. ಏನ್ ಬೇಕು? ನಂಗೆ ಅಮ್ಮನೇ ಬೇಕು ಅಂತ ಅಳ್ತಾ ಕೂತಿರುತ್ತೆ. ಆ ತರ ಜ್ಞಾನಿಗಳು, ನೀವೇನೇ ದುಡ್ಡು ಕೊಡಿ, ಫ್ಯಾಮಿಲಿ ಕೊಡಿ, ಮನೆ ಬಾಗಿಲು ಮಠ ಕೊಡಿ, ನನಗೆ ಯಾವುದು ಬೇಡ, ನನಗೇನ್ ಬೇಕು? ದೇವ್ರು ಬೇಕು. ಈ ರೀತಿಯಾದ ಒಂದು ಮೈಂಡ್ ಸೆಟ್ ಗುರುಗಳು ಆ ಮಗುವಿನ ದೃಷ್ಟಾಂತ ಕೊಟ್ಟು ನಮಗೆ ಮಕ್ಕಳಿಂದ ಪಾಠ ಕಲಿಬೇಕು ಅಂತಾರೆ. ನೋಡಿ, ಎಲ್ಲರಿಂದಲೂ ಪಾಠ ಕಲಿಬೇಕಾದ ಅಂಶಗಳು ಇರುತ್ತವೆ. ಆ ರೀತಿಯಾಗಿ ಜ್ಞಾನಿಗಳು ಇರ್ತಾರೆ. ಏನು ಬೇಡ ಲೋಕದಲ್ಲಿ. ಅದರ ಅರ್ಥ ಆ ಮಗುವಿಗೆ ಚಾಕ್ಲೇಟ್ ಇಷ್ಟ ಇಲ್ಲ ಅಂತ ಅಲ್ಲ, ಆ ಮಗುವಿಗೆ ಗೊಂಬೆ ಬೇಡ ಅಂತ ಇಲ್ಲ. ಅದೇ ಆಯ್ಕೆ ಮಾಡಿ ತೆಗೆದಿಟ್ಕೊಂಡಿತ್ತು, ಅದೇ ಸಂಗ್ರಹ ಮಾಡಿ ಇಟ್ಕೊಂಡದ್ದು. ಆದರೆ ಅಮ್ಮ ಇದ್ದಾಗ ಇದೆಲ್ಲ ಬೇಕು, ಅಮ್ಮ ಇಲ್ಲದೆ ಇದ್ದಾಗ ಮನೆ ಬೇಕು. ಹೇಗೋ ಅದೇ ತರ ಜ್ಞಾನಿಗಳಿಗೆ ಇದರ ಮೇಲೆ ಒಂದು ಅಲಂಬುತಿ, ಒಂದು ಓವರ್ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಸ್ವಲ್ಪ ಪ್ರೀತಿ ಮಾಡ್ತಾರೆ, ಆದರೆ ಅತಿಶಯವಾದ ನಿರಂತರ ಒಂದು ಪ್ರೇಮ ಪ್ರವಾಹ ಅಂತ ಹೇಳ್ತಾರೆ ನೋಡಿ, ಅದು ದೇವರಲ್ಲಿ ಮಾಡ್ತಾರೆ. ಅಷ್ಟು ವ್ಯತ್ಯಾಸ ಇದೆ. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಸ್ಥ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಏಕಪ್ರಶಂಸೆಯ ಪ್ರಾಪ್ತೇಃ ಅನಿಂದಾ ನಿರಾಹ ಉದಾರಾಹ ಇತಿ. ಏತೇ ಚತ್ವಾರ ಅಂದ್ರೆ ಒಬ್ಬರನ್ನ ಪ್ರಶಂಸೆ ಮಾಡಿದ ಕೂಡಲೇ ಏನಂತ ಅರ್ಥ ಬರುತ್ತದೆ? ಆ 4 ಜನ ಕ್ಯಾಟಗರಿ ಹೇಳಿದ್ರಿ, ಆರ್ತಃ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ, ಹಾಗೆ ಅಂತ. ಅಲ್ಲಿ 4ರಲ್ಲಿ ಒಬ್ಬನನ್ನು ಮಾತ್ರ ನೀವು ಹೊಗಳಿದಿರಿ. ಕೃಷ್ಣ ಒಬ್ಬನನ್ನು ಮಾತ್ರ ನೀನು ಹೊಗಳಿದಿ. ಮಿಕ್ಕಿದ 3 ಜನರು ಅವರು ಕೂಡ ನಿನ್ನ ಭಕ್ತರು ತಾನೆ ಇರ್ಬೋದು. ರೋಗ ನಿಮಿತ್ತದಿಂದ ನಿನ್ನ ಹತ್ರ ಬಂದಿರ್ಬೋದು, ಹಣದ ಅಪೇಕ್ಷೆಯಿಂದ ಬಂದಿರ್ಬೋದು, ಅಥವಾ ನಿನ್ನನ್ನು ತಿಳ್ಕೋಬೇಕು ಅಂತ ಇಚ್ಛೆ, ಒಂದು ಆರಂಭದ ಸ್ಟೇಜ್, ಜ್ಞಾನಿಯ ಆರಂಭದ ಸ್ಟೇಜ್, ಆ ತರ ಬಂದಿರ್ತಾರೆ. ಅವ್ರನ್ನ ನಿರಾಹ ಮಾಡಿಬಿಟ್ಯಾ ನೀನು, ಹಾಗೆ ಅಂತ ಹೇಳಿದ್ರೆ ಪರಮಾತ್ಮ ಹೇಳ್ತಾನೆ, ಉದಾರಾಹ ಸರ್ವ ಏವೈತೆ. ಹಂಗೆ ಅರ್ಥ ಇಲ್ಲಪ್ಪ ಅದಕ್ಕೆ. 4 ಜನರು ಕೂಡ 4 ಜನರು ಕೂಡ ನನಗೆ ಪ್ರಿಯರಾದವರೇ. ಯಾರು ನನ್ನಲ್ಲಿ ಭಕ್ತಿ ಮಾಡ್ತಾರೆ, ಚೂರು ಭಕ್ತಿ ಮಾಡಿದರೂ ಕೂಡ ಅವರು ಸಾತ್ವಿಕರೇ. ಅವರಿಗೆ ನಾನು ಮೋಕ್ಷ ಕೊಟ್ಟೇ ಕೊಡ್ತೇನೆ. ಅವರನ್ನು ನನ್ನ ಭಕ್ತರಾಗಿ ಜ್ಞಾನಿಯಾಗಿ ಮಾಡೇ ಮಾಡ್ತೀನಿ ನಾನು.
ಆದ್ರೆ ಆರಂಭ ಹಂತದಲ್ಲಿ ಇದ್ದಾರೆ ಅವರು. ಆರಂಭ ಹಂತದಲ್ಲಿ ಇದ್ದಾರೆ, ಅವ್ರು ಪಕ್ವ ಆಗಬೇಕು ಅಂತ ಹೇಳ್ತಾರೆ ನೋಡಿ. ಹಣ್ಣು ಮರದಲ್ಲಿ ಇರುವಾಗ ಬೀಜ ಬಿಟ್ಟು ಮೊದಲು ಕಾಯೇ ಬರೋದು. ಅದು ಕಾಯಿ ಇದ್ದಾಗೆ ಹಣ ಬೇಕು, ರೋಗ ಪರಿಹಾರ ಆಗಬೇಕು, ಜ್ಞಾನ ಬೇಕು, ಹಾಗೆ ಅಂತ ಬರುವವರು. ಅದೇ ಕಾಯಿಯಾಗಿದ್ದದ್ದು ಸ್ವಲ್ಪ ದಿವಸ ಆದಾಗ ಹೇಗೆ ಹಣ್ಣಾದ್ರೆ ಎಷ್ಟು ರುಚಿ ಇರುತ್ತದೆ, ಅದೇ ರೀತಿಯಾಗಿ ಸಾತ್ವಿಕರು ಕೂಡ ಸ್ವಲ್ಪ ಕಾಲ ಬಂದಾಗ ಅವರು ಕೂಡ ಜ್ಞಾನಿಗಳಾಗ್ತಾರೆ. ಆ ಅವಸ್ಥೆಯಲ್ಲಿ, ಆರಂಭಾವಸ್ಥೆಯಲ್ಲಿ ಇವರು 3 ಜನಕ್ಕಿಂತ ಅವರು ನಾನು ಪ್ರಿಯರು ಅಂತ ಹೇಳಿದೆ ಹೊರತು ಈ 3 ಜನ ಕಳಪೆ, ಇವರಿಗೆ ನಾನು ಅನುಗ್ರಹ ಮಾಡೋದಿಲ್ಲ, ಇವರಿಗೆ ಮೋಕ್ಷ ಕೊಡೋದಿಲ್ಲ, ಆ ಅರ್ಥ ಇಲ್ಲ ಅದಕ್ಕೆ. ಇವ್ರಿಗಿಂತ ಅವರು ಶ್ರೇಷ್ಠರು. ಅದರಿಂದ ಎಲ್ಲರೂ ಕೂಡ ಆ ಸ್ಟೇಟ್ ಅನ್ನ ರೀಚ್ ಮಾಡುವ ಒಂದು ಗೋಲ್ ಆಗಿ ಇಟ್ಕೋಬೇಕು ಅಂತ ಅದರ ಅಭಿಪ್ರಾಯ. ಅದು ಕೃಷ್ಣ ಹೇಳಿಕ್ ಕೊಟ್ಟದ್ದು. ಉದಾರ ಸರ್ವ ಏವೈತೆ ಜ್ಞಾನೀತು ಆತ್ಮ ಇವ ಮೇಮ. ಜ್ಞಾನಿ ಅಂದ್ರೆ ಜ್ಞಾನೇ, ನಾನು ಬೇರೆ ಇಲ್ಲ, ಜ್ಞಾನಿ ಬೇರೆ ಇಲ್ಲ. ಅಂದ್ರೆ ನಾನು ಇಬ್ರು ಒಂದೇ. ಹಂಗಂದ್ರೆ ಏನರ್ಥ? ನಮ್ಮ ಇಬ್ರು ಕೂಡ ಅಷ್ಟು ಕ್ಲೋಸ್ ಆಗಿ ನಾವ್ ಇರ್ತೀವಿ. ನನ್ನ ಬಿಟ್ಟು ಅವನು ಇರೋದಿಲ್ಲ, ಅವನನ್ನು ಬಿಟ್ಟು ನಾನು ಇರೋದಿಲ್ಲ ಅಂತ. ಭಕ್ತರು ಅಂದ್ರೆ ದೇವರು ಪ್ರಾಣ ಅಂತ ಹೇಳ್ತಾನೆ. ಪಾಂಡವಾಹ ಮಮ ಪ್ರಾಣಾಹ ಅಂತ ಇಲ್ಲೇ ಪರಮಾತ್ಮ ಮುಂದೆ ಹೇಳಿಕ್ಕಿದ್ದಾನೆ. ಪಾಂಡವರು ಅಂದ್ರೆ ನನ್ನ ಪ್ರಾಣ ಇದ್ದಾಗೆ ಅಂತ. ಎಷ್ಟು ಒಂದು ಸ್ಥಾನಮಾನ ಕೊಟ್ಟಿದ್ದಾನೆ ನೋಡಿ ದೇವರು. ಯದ್ಯಪಿ ಅವನಿಗೆ ಇದು ಯಾವುದು ಬೇಕಾಗಿಲ್ಲ. ಪಾಂಡವರು ಅಂದ್ಕೊಂಡು ಅವನೇನ್ ಮಾಡಬೇಕಾಗಿದೆ? ಪಾಂಡವರಿಂದ ಏನು ಲಾಭ ಇದೆ ದೇವರಿಗೆ? ಏನೂ ಇಲ್ಲ. ಆದರೂ ಕೂಡ ಮಮ ಪ್ರಾಣಾಹ. ಯಾಕೆ? ಪಾಂಡವರು ಅಷ್ಟು ಭಕ್ತಿ ಮಾಡ್ತಾರೆ ನೋಡಿ. ಅರ್ಜುನನ ಭಕ್ತಿ ನಾವು ನೋಡಿದ್ದೀವಿ. ಆಸ್ಥಿತ ಯುಕ್ತಾತ್ಮ ಮಾಮೇವ ಅನುತ್ತಮಾಂ ಗತಿಂ. ಈ ರೀತಿಯಾಗಿ ಆ 4 ಜನರು ಕೂಡ ನನ್ನನ್ನೇ ಹೊಂದುತ್ತಾರೆ. 4 ಜನರಲ್ಲಿ ಇವರು ಸ್ವಲ್ಪ ಅತಿ ಪ್ರಿಯ ಅಂತ ನಾನು ಹೇಳಿದ್ದೆ. ಎಲ್ಲರೂ ಕೂಡ ನನ್ನ ವಶದಲ್ಲೇ ಇದ್ದಾರೆ. ಎಲ್ಲರೂ ಕೂಡ ಜ್ಞಾನವನ್ನೇ ಪಡೆದು ಅಪರೋಕ್ಷ ಜ್ಞಾನವನ್ನು ಪಡೆದು ಇನ್ನೂ ಹೆಚ್ಚು ದೃಢವಾದ ಭಕ್ತಿಯನ್ನು ಮಾಡಿ ನನ್ನನ್ನೇ ಹೊಂದುತ್ತಾರೆ. ಇತಿ ಮೇ ಮತಂ. ಇದು ನನ್ನ ಸಿದ್ಧಾಂತ. ಅದರಿಂದ ಸಹಿ ಜ್ಞಾನಿ, ಆ ಜ್ಞಾನಿಯಾದವ ಅನುತ್ತಮಾಂ ಗತಿಮುದ್ದಿಶ್ಯ ಯುಕ್ತಾತ್ಮ. ಬೇರೆಯವರಿಗೆ ಪಡೀಲಿಕ್ಕಾಗದೇ ಇರುವ ಉತ್ತಮವಾದ ಒಂದು ಗತಿಯನ್ನ ಪಡೆದು ಅವನು ಸಮಾಧಿಯುಕ್ತ ಮನಃ, ಧ್ಯಾನ ಮಗ್ನನಾಗಿ ಅವನು ನನ್ನನ್ನ ಸ್ತೋತ್ರ ಮಾಡ್ತಾ, ನನ್ನನ್ನು ಚಿಂತನೆ ಮಾಡ್ತಾ ಇರ್ತಾನೆ. ಹಾಗೆ ಅಂತ ಜ್ಞಾನಿಯನ್ನ ಪರಮಾತ್ಮ ಚೆನ್ನಾಗಿ ಹೊಗಳ್ತಾನೆ. ಒಂದನೇ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.